ನಮಸ್ಕಾರ ವೀಕ್ಷಕರೇ. ಮೊನ್ನೆ ಬೆಂಗಳೂರಿನ MG ರೋಡ್ ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಡಬ್ಬೆಂದು ಒಂದು ಸಪ್ಪಳ ಕೇಳಿ ಬರುತ್ತೆ. ತಿರುಗಿ ನೋಡ್ತೇನೆ, ಒಬ್ಬ ದ್ವಿಚಕ್ರ ವಾಹನ ಚಾಲಕ ಮುಂದೆ ಸಿಗ್ನಲ್ನಲ್ಲಿ ನಿಂತಿರುವ ಕಾರಿಗೆ ಡಿಕ್ಕಿ ಹೊಡೆದು ಬಿದ್ದುಬಿಟ್ಟಿದ್ದಾನೆ. ಕೂಡಲೇ ನಾನು ಅವನೆಡೆಗೆ ಧಾವಿಸಿ ಹೋದಾಗ ನೋಡ್ತೇನೆ, ಅವನ ಕಾಲ್ಬೆರಳುಗಳಲ್ಲಿ ರಕ್ತ ಸುರಿತಾ ಇದೆ. ಅಲ್ಲೇ ಇರುವ ಯೂನಿಯನ್ ಬ್ಯಾಂಕ್ ಸ್ಟಾಫ್ ಒಬ್ಬರ ಮೂಲಕ ಆ ವ್ಯಕ್ತಿಯನ್ನು ಫಸ್ಟ್ ಏಡ್ ಬಾಕ್ಸ್ನಿಂದ ಸ್ವಲ್ಪ ಉಪಚಾರ ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಆ ದ್ವಿಚಕ್ರ ವಾಹನ ಚಾಲಕನನ್ನು ಹೇಗಾಯಿತು ಎಂದು ಕೇಳಿದಾಗ ಅವನು ಹೇಳ್ತಾನೆ, ತಾನು ಮೊಬೈಲ್ನಲ್ಲಿ ಪೆಟ್ರೋಲ್ ಬಂಕನ್ನು ಸರ್ಚ್ ಮಾಡ್ತಾ ಇದ್ದೆ. ಆಕಸ್ಮಿಕವಾಗಿ ಎದುರಿನ ಕಾರಿಗೆ ಡಿಕ್ಕಿ ಹೊಡೆದು ಬಿದ್ದುಬಿಟ್ಟೆ ಅಂತ. ವೀಕ್ಷಕರಲ್ಲಿ ನನ್ನ ವಿನಂತಿ ಏನೆಂದರೆ, ಯಾವಾಗಲೂ ನೀವು ವಾಹನಗಳನ್ನು ಚಲಾಯಿಸುವಾಗ ಮೊಬೈಲನ್ನು ಉಪಯೋಗಿಸಬೇಡಿ. ನಿಮ್ಮ ವಾಹನವನ್ನು ಪಕ್ಕಕ್ಕೆ ಪಾರ್ಕ್ ಮಾಡಿ ಯಾವುದೇ ವಿಷಯವನ್ನು ಮೊಬೈಲ್ನಲ್ಲಿ ಪಡೆದುಕೊಂಡು ಆನಂತರ ನಿಮ್ಮ ವಾಹನಗಳನ್ನು ಚಲಾಯಿಸಿಕೊಂಡು ಹೋಗ್ಬೋದು. ಈ ಸಣ್ಣ ವಿಷಯದೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರಿಗೆ. ನಮಸ್ಕಾರ.